गुरुभ्यो नमः हरि ओम पूज्याय राघवेन्द्राय सत्यधर्मरताय च भजतां कल्पवृक्षाय नमतां ಕಾಮಧೇನವೇ. ಸಮಸ್ತ ಶ್ರೀ ಸರಳ ಪರಿಹಾರ ಜ್ಯೋತಿಷಾಲಯ ಸದಸ್ಯರೆಲ್ಲರಿಗೂ ಈ ನಿಮ್ಮ ರಾಘವೇಂದ್ರ ಹರ್ತಸ ಗುರುಜಿ ಮಾಡುವ ನಮಸ್ಕಾರಗಳು. ವಾರದ ಭವಿಷ್ಯ 13 ಜುಲೈರಿಂದ 19 ಜುಲೈ 2026ರವರೆಗೆ ಮೇಷರಾಶಿಯಿಂದ ಮೀನ ರಾಶಿಯವರೆಗೆ ಯಾವೆಲ್ಲ ಅನುಕೂಲತೆಗಳು, ಅನಾನುಕೂಲತೆಗಳು, ಪರಿಹಾರಗಳು ಮತ್ತು ಈ ಒಂದು ವಾರದ ವಿಶೇಷತೆಗಳು ಏನು, ಸೊ ಅದೆಲ್ಲವನ್ನು ಒಂದೊಂದಾಗಿ ತಿಳಿದುಕೊಳ್ಳೋಣ ಬನ್ನಿ. ಅದಕ್ಕಿಂತ ಮುಂಚಿತವಾಗಿ ಇನ್ನೂ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ತಿಳಿಸುತ್ತಾ ಬನ್ನಿ. ಹಾಗಾದರೆ ಈ ವಾರದ ಒಂದು ಪ್ರಮುಖ ದಿನಗಳು ಮತ್ತು ಗ್ರಹಗಳ ಸಂಚಾರ ಯಾವ ರೀತಿ ಇರುತ್ತೆ ಅದೆಲ್ಲವನ್ನು ನೋಡೋಣ. ಮೊದಲನೇದಾಗಿ ಗ್ರಹಗಳ ಒಂದು ವಿಚಾರಕ್ಕೆ ಬರೋದಾದರೆ, ಈ ಒಂದು ಸೋಮವಾರ ಮೀನರಾಶಿ ರಲ್ಲಿ ಶನಿ ಒಂದು ಸಂಚಾರ ನಡೀತಾ ಇದೆ, ರಾಹು ಕುಂಭರಾಶಿಯಲ್ಲಿ ನಡೀತಾ ಇದೆ, ಕುಜ ವೃಷಭ ರಾಶಿಯಲ್ಲಿದೆ, ರವಿ ಬುಧ ಚಂದ್ರ ಮಿಥುನ ರಾಶಿಯಲ್ಲಿ ಸಂಚಾರ ನಡೀತಾ ಇದೆ, ಗುರು ಕರ್ಕಾಟಕ ರಾಶಿಯಲ್ಲಿದ್ದಾರೆ, ಕೇತು ಮತ್ತು ಶುಕ್ರ ಸಿಂಹ ರಾಶಿಯಲ್ಲಿ ಇದ್ದಾರೆ. ಇದು ಸೋಮವಾರದ ಗ್ರಹ ಸಂಚಾರ. ಇನ್ನು ಅದೇ ರೀತಿಯಾಗಿ ಚಂದ್ರ ಮತ್ತೆ ನಿಮಗೆ ಕರ್ಕಾಟಕ ರಾಶಿ ಸಿಂಹ ರಾಶಿಗೆ ಹೋಗುವಂಥದ್ದಾಗತ್ತೆ. 18ನೆಯ ತಾರೀಕು ರವಿ ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಸಂಚಾರ ಮಾಡುವಂಥದ್ದಾಗತ್ತೆ. ಇದಿಷ್ಟು ಗ್ರಹಗಳ ಒಂದು ಸಂಚಾರ 13 ಜುಲೈಯಿಂದ 19 ಜುಲೈಯವರೆಗೆ. ಇನ್ನು ಈ ಒಂದು ವಾರದಲ್ಲಿ ಬರ್ತಕ್ಕಂಥ ಪ್ರಮುಖ ದಿನಗಳು ಅಂತ ನೋಡೋದಾದರೆ, 14ನೇ ತಾರೀಕು ಬರುವಂತಹ ಆಷಾಢ ಅಮಾವಾಸ್ಯೆ, 16ನೇ ತಾರೀಕು ಪೂರಿ ಜಗನ್ನಾಥ ಸ್ವಾಮಿಯ ರಥೋತ್ಸವ, ಅದೇ ರೀತಿಯಾಗಿ 19ನೇ ತಾರೀಕು ಷಷ್ಠಿ. ಸೊ ಈ 3 ದಿನಗಳು ತುಂಬ ವಿಶೇಷತೆಯಿಂದ ಈ ವಾರ ಕೂಡಿರುತ್ತೆ. ಇನ್ನು ಆಷಾಢ ಮಾಸ ಬೇರೆ ಇದೇ 14ರಿಂದ ಪ್ರಾರಂಭವಾಗುವಂತಹದ್ದು ಆಗುತ್ತೆ. ಸೊ ಈ ಒಂದು ಆಷಾಢದಲ್ಲಿ ಯಾವುದೇ ರೀತಿಯ ಶುಭ ಕಾರ್ಯಗಳು ಅಥವಾ ಇನ್ನಿತರ ಒಂದಿಷ್ಟು ಪ್ರಮುಖ ಕಾರ್ಯಗಳು ಸಾಧ್ಯ ಮಾಡಲು ಏನಿದ್ರು ತೀರ್ಥ ಕ್ಷೇತ್ರ ಧರ್ಮಕ್ಷೇತ್ರಗಳನ್ನು ಮಾಡಬೇಕಾಗುತ್ತೆ. ಅಂದರೆ ಪುಣ್ಯಕ್ಷೇತ್ರಗಳ ದರ್ಶನ, ದೇವಾನುದೇವತೆಗಳ ಒಂದಿಷ್ಟು ದರ್ಶನ ಅಷ್ಟಕ್ಕೆ ಸೀಮಿತವಾಗಿರುತ್ತೆ, ಶುಭ ಕಾರ್ಯಗಳು ಆಗುವುದಿಲ್ಲ ಅಂತಲೇ ಹೇಳಬೇಕು. ಇನ್ನು ಇದೇ ರೀತಿಯಾಗಿ ಈ ಒಂದು ಗ್ರಹಗಳ ಸಂಚಾರ ನಿಮಿತ್ತ ದ್ವಾದಶ ರಾಶಿಗಳ ಭವಿಷ್ಯ ಯಾವ ರೀತಿಯಲ್ಲಿರುತ್ತೆ ಒಂದೊಂದಾಗಿ ಮೇಷರಾಶಿಯಿಂದ ಮೀನ ರಾಶಿಯವರೆಗೂ ತಿಳಿದುಕೊಳ್ಳುವ ಪ್ರಯತ್ನ ಮಾಡೋಣ ಬನ್ನಿ. ರಾಶಿಗಳಲ್ಲಿ 6ನೇ ರಾಶಿಯಾಗಿರ್ತಕ್ಕಂತಹ ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ವಾರದ ಅನುಕೂಲತೆ, ಅನಾನುಕೂಲತೆ ಮತ್ತು ಪರಿಹಾರಗಳನ್ನು ಯಾವ ರೀತಿಯಲ್ಲಿರುತ್ತೆ ಅಂತ ನೋಡೋದಾದರೆ, ಇಲ್ಲಿ ಕನ್ಯಾ ರಾಶಿಯವರಿಗೆ ಈ ವಾರ ಸಾಧ್ಯವಾದಷ್ಟು ಹೊಸ ಹೊಸ ಅವಕಾಶಗಳು ಬರುವಂಥದ್ದಾಗತ್ತೆ. ವೃತ್ತಿಯಲ್ಲಿ, ವ್ಯಾಪಾರದಲ್ಲಿ. ಅಂದರೆ ವ್ಯಾಪಾರದಲ್ಲಿ ನಿಮಗೆ ಒಂದು ರೀತಿ ಹೊಸ ಐಡಿಯಾ ಬಂದಂಗಾಗುತ್ತೆ. ಆ ಐಡಿಯಾವನ್ನು ನೀವು ವ್ಯಾಪಾರದಲ್ಲಿ ಅಳವಡಿಸ್ಕೊಳ್ತೀರಾ, ಒಳ್ಳೆಯ ಲಾಭವನ್ನು ಈ ಒಂದು ವಾರದಲ್ಲಿ ನೀವು ತೆಗೆಯುವಂಥವ್ರು ಆಗ್ತೀರ. ಇನ್ನು ಅದೇ ರೀತಿ ಉದ್ಯೋಗದಲ್ಲಿ ಹೊಸ ಐಡಿಯಾ ಬರುವಂತೆ ಅಥವಾ ಹೊಸ ಉದ್ಯೋಗಕ್ಕೆ ನೀವು ಆಯ್ಕೆಯಾಗುವಂಥವ್ರು ಆಗ್ತೀರಾ, ಅಥವಾ ಯಾರೆಲ್ಲ ಉದ್ಯೋಗದಲ್ಲಿ ಪ್ರಯತ್ನ ಮಾಡ್ತಾ ಇದ್ದೀರೋ ಅವರಿಗೂ ಸಿಗುವಂಥದ್ದಾಗತ್ತೆ. ಯಾರೆಲ್ಲ ಪ್ರಮೋಷನ್ಗೋಸ್ಕರ ಪ್ರಯತ್ನ ಪಡ್ತಾ ಇದ್ದಾರೆ, ಖಂಡಿತವಾಗಿ ಈ ವಾರ ಕನ್ಯಾ ರಾಶಿಯವರಿಗೆ ಅದರಿಂದ ಅನುಕೂಲ ಆಗುವಂತಹ ಮುನ್ಸೂಚನೆ ಸಿಗೋದಿಲ್ಲ, ಬಟ್ ಎಲ್ಲೋ ವಿಶ್ವಾಸ ಅಂತೀವಲ್ಲ ಅದು ಸಿಗುವಂಥದ್ದಾಗತ್ತೆ. ಅಥವಾ ಅವರ ಒಂದು ಗ್ಯಾರಂಟಿ ಬಂದೇ ಬರುತ್ತಪ್ಪ, ನಾನು ಪ್ರಯತ್ನ ಮಾಡಿಸ್ತೀನಿ, ನಾನು ಕೊಡಿಸ್ತೀನಿ ಅಂತ ಆ ಒಂದು ರೀತಿಯಲ್ಲಿ ವಿಶ್ವಾಸ ನಿಮಗೆ ಈ ವಾರ ವೃತ್ತಿಯಲ್ಲಿ ಸಿಗುವಂಥದ್ದಾಗತ್ತೆ. ಇನ್ನು ಆರ್ಥಿಕವಾಗಿ ಅಲ್ಪ ಪ್ರಮಾಣದ ಒಂದಿಷ್ಟು ಲಾಭಗಳು ಸಿಗುತ್ತೆ. ಅಂದರೆ ಅಲ್ಪ ಪ್ರಮಾಣದಲ್ಲಿ ನಿಮಗೆ ತುಂಬ ಎತ್ತರ ಅಂತಾರೆ, ಅಲ್ಪ ಪ್ರಮಾಣದಲ್ಲಿ ಖಂಡಿತವಾಗಿಯೂ ಲಾಭ ಆರ್ಥಿಕವಾಗಿ ಸಿಗುವಂಥದ್ದಾಗುತ್ತೆ. ಕುಟುಂಬ ಸದಸ್ಯರ ಒಂದಿಷ್ಟು ಬೆಂಬಲ ಈ ವಾರ ನಿಮಗೆ ಸಿಗುವಂಥದ್ದಾಗುತ್ತೆ. ಅವರ ಒಂದು ಮಾರ್ಗದರ್ಶನದಿಂದ ಕೆಲವು ಸಮಸ್ಯೆಗಳು ಬೇಗ ಬಗೆಹರಿಯುವಂಥದ್ದು ಕೂಡ ಆಗುವಂಥದ್ದಾಗುತ್ತೆ. ಇನ್ನು ಸ್ನೇಹಿತರು ಮತ್ತು ಆತ್ಮೀಯರು ಕೂಡ ನಿಮಗೆ ಈ ವಾರ ಸಹಾಯ ಮಾಡುವಂಥವ್ರು ಆಗ್ತಾರೆ. ಅಧಿಕವಾದ ಖರ್ಚುಗಳು ನಿಮಗೆ ಬಲವಾಗಿ ಈ ವಾರ ಬರುವಂಥದ್ದಾಗುತ್ತೆ. ಒಂದಿಷ್ಟು ಅನಾರೋಗ್ಯದ ಸಮಸ್ಯೆಗಳು ಕಾಡುವಂಥದ್ದಾಗುತ್ತೆ ನಿಮ್ಮದು ಮತ್ತು ಕುಟುಂಬ ಸದಸ್ಯರು. ಇದರಿಂದಲೂ ಕೂಡ ಒಂದಿಷ್ಟು ಅಧಿಕವಾದ ಖರ್ಚುಗಳು ಈ ವಾರ ಅಮಾವಾಸ್ಯೆ ಕಳೆದ ನಂತರ ಬರುವಂಥದ್ದಾಗುತ್ತೆ. ದೂರದ ಪ್ರಯಾಣ ಈ ವಾರ ಉಂಟು, ಆ ಪ್ರಯಾಣದ ಜೊತೆಗೆ ಅಧಿಕವಾದ ಖರ್ಚುಗಳು ಇರುತ್ತೆ ಅಂತಲೂ ಹೇಳ್ಬೋದು. ಮತ್ತು ಈ ವಾರ ಸಾಧ್ಯವಾದಷ್ಟು ನೀವು ನಿಮ್ಮದೇ ಒಂದು ಖರ್ಚುಗಳಿಗೆ
ಕಡಿವಾಣ ಹಾಕಲು ಪ್ರಯತ್ನ ಪಟ್ಟರು ಅದು ಸಾಧ್ಯವಾಗೋದಿಲ್ಲ. ಹೀಗಾಗಿ ಖರ್ಚುಗಳು ವಿಪರೀತವಾಗಿ ಬಂದು ಸ್ವಲ್ಪ ಪ್ರಮಾಣದ ಉಳಿತಾಯ ಮಾಡಿರತಕ್ಕಂಥ ಹಣ ಈ ಒಂದು ಸಮಯದಲ್ಲಿ ಖರ್ಚಾಗುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಈ ಒಂದು ದಿನದಲ್ಲಿ ಸಾಧ್ಯವಾದಷ್ಟು ನೀವು ಮೌನವಾಗಿ ಕೆಲವು ಕೆಲಸ ಕಾರ್ಯಗಳು ಮಾಡಲು ಇಷ್ಟಪಡ್ತೀರಾ. ಅಂದರೆ ಡಿಸ್ಟರ್ಬೆನ್ಸ್ ಆಗಬಾರ್ದು, ಆ ಎಲ್ಲ ಕೆಲಸ ಕಾರ್ಯಗಳು ಯಶಸ್ವಿ ಆಗುವಂಥದ್ದಾಗಲಿ ಅನ್ನೋ ಒಂದು ಇದರಲ್ಲಿ ನೀವು ಇರ್ತೀರ. ಹೀಗಾಗಿ ಈ ವಾರ ಸಾಧ್ಯವಾದಷ್ಟು ನೀವು ನಿಮ್ಮ ಕೆಲಸ ಕಾರ್ಯಗಳಿಗೆ ಏನಂತೀರ ಪ್ರಾಶಸ್ತ್ಯವನ್ನು ಕೊಡುವಂಥದ್ದಾಗುತ್ತೆ ಈ ವಾರ. ಇನ್ನು ನಿಮ್ಮ ಒಂದು ಈ ವಾರ ಸಾಧ್ಯವಾದಷ್ಟು ನೀವು ಬೇಡದೇ ಇರೋ ವಿಷಯಕ್ಕೆ ತಲೆ ಹಾಕಲಿಕ್ಕೆ ಹೋಗೋದಿಲ್ಲ. ಅಂದರೆ ಯಾವುದೇ ವಿಷಯ ಎಷ್ಟೇ ಏನೇ ಇದ್ರೂ ನಿಮ್ಮ ಕೆಲಸಕ್ಕೆ ಮಾತ್ರ ಪ್ರಾಶಸ್ತ್ಯವನ್ನು ಪ್ರಾಮುಖ್ಯತೆಯನ್ನು ಕೊಡುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು. ಇನ್ನು ವಿದ್ಯಾರ್ಥಿಗಳಿಗೆ ಈ ವಾರ ಒಳ್ಳೆಯ ಅನುಕೂಲಕರ ವಾತಾವರಣ ಇದೆ. ಓದಲು ಆಸಕ್ತಿದಾಯಕ ವಿಷಯಗಳು ಇರುತ್ತೆ. ಒಳ್ಳೆಯ ಚೆನ್ನಾಗಿ ಓದಲು ಅನುಕೂಲಕರ ರೀತಿಯಲ್ಲಿ ಸಹಕಾರ ಕುಟುಂಬ ಸದಸ್ಯರು ಮತ್ತು ಶಿಕ್ಷಕರ ವೃಂದರು ಸಿಗುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು. ಇನ್ನು ಎಲ್ಲ ರೀತಿಯಲ್ಲಿ ಅನುಕೂಲ ಇರೋದರಿಂದ ಈ ವಾರ ಸ್ವಲ್ಪ ಕನ್ಯಾ ರಾಶಿಯವರಿಗೆ ತುಂಬ ಅನುಕೂಲ ಆಗುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು. ಇನ್ನು ಪರಿಹಾರದ ವಿಷಯಕ್ಕೆ ಬರೋದಾದರೆ ಸಾಧ್ಯವಾದಷ್ಟು ಗಣೇಶ ದೇವರ ಆರಾಧನೆ ಮಾಡಿ, ಗಣೇಶ ಪಂಚರತ್ನ ಸ್ತೋತ್ರವನ್ನು ಪಠಣೆ ಮಾಡಿ, ಶಿವನಿಗೆ ಸಾಧ್ಯವಾದಷ್ಟು ದರ್ಶನ ಮಾಡಿಕೊಂಡು ಪ್ರದಕ್ಷಿಣೆ ಹಾಕಿ. ಇದರಿಂದ ನಿಮ್ಮ ಒಂದು ಕಷ್ಟಗಳು ಏನಿದೆ, ಕಠಿಣ ಸಮಸ್ಯೆಗಳೇನಿದೆ ಅದು ಕ್ರಮೇಣ ಒಂದೊಂದಾಗಿ ಕಡಿಮೆ ಆಗುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು. ಇದಾಗಿತ್ತು ಈ ವಾರದ ಕನ್ಯಾ ರಾಶಿಯ ಭವಿಷ್ಯ. ಈ ಭವಿಷ್ಯ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಜಾಸ್ತಿ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಹಾಗೂ ನಮ್ಮ SSP ಜ್ಯೋತಿಷ್ಯ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ವಿಷಯ ಮುಗಿಸ್ತಾ ಇದ್ದೀವಿ. ಶುಭವಾಗಲಿ, ಶುಭಮಸ್ತು, ಶುಭಂ ಭಯಾತ್, ಸರ್ವೇ ಜನಃ ಸುಖಿನೋ ಭವಂತು.